ಎಲ್ಲರೂ ಹೇಗಿದ್ದೀರಾ? ಟಾಟಾ ಹೇಳು. ಇಟ್ಟೆಲ್ಲ ಬಿಳಿ ಬ್ಯಾಡ್ ಆಗತ್ತೆ ಇಟ್ಟೆಲ್ಲ ಬ್ಯಾಡ್ ಆಗತ್ತೆ, ಭಾಳ ಬಿಳಿ ಆಗತ್ತೆ. ಹೇಳ್ರಪ್ಪ, ಬೇಗ ಹೇಳಿ, ಹೊಸ ವರ್ಷ ಶುರುವಾಗಿದೆ. ಈಗಾದರೂ ಬೇಗ ಹೇಳೋದು ಕಲೀರೋ. ನಾನು ನಿಮ್ಮ ಕೋಕೋ ಕೋಲಿ. ಚುಟ್ಟು ಚುಟ್ಟು ಬಾ ಬಾ. ನಾನು ಎಲ್ಲಿಗೂ ಬರಲ್ಲ. ಇವತ್ತು ಹೊಸ ವರ್ಷ. ಇವತ್ತು ನಾನು ಏನು ಬೇಕಾದರೂ ಮಾಡ್ತೀನಿ. ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರಿಗೂ ಮುದ್ದಾದ ಹೊಸ ವರ್ಷದ ಶುಭಾಶಯಗಳು. ನಾನು ನಿಮ್ಮ ಅಶ್ವಿನಿ. ನನ್ನ ಊರು, ನನ್ನ ಕಮ್ಯುನಿಟಿ ಬಗ್ಗೆ ನಾನಿನ್ನೂ ಶೇರ್ ಮಾಡಿಲ್ಲ. ಆದರೂ ನೀವು ಊಹಿಸಿರ್ತೀರ, ಇಷ್ಟೊಂದು ಬೆಟ್ಟ ಗುಡ್ಡಗಳಿಂದ ಕೂಡಿರೋ ಪ್ಲೇಸು ಉತ್ತರ ಕನ್ನಡನೇ ಇರಬೇಕು ಅಂತ. ಹೌದು, ನಾನಿರೋದು ಉತ್ತರ ಕನ್ನಡದ ಒಂದು ಹಳ್ಳಿಯಲ್ಲಿ. ಇಲ್ಲಿ ಪ್ರಕೃತಿನೇ ಸೌಂದರ್ಯ. ಗುಬ್ಬಿಯ ಸಣ್ಣ ನ್ಯಾಪ್ ಮುಗೀತು. ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ತಿಂಡಿ ತಿನ್ನೋದಕ್ಕೆ ಹೊರಟಿದ್ದೀವಿ. ಅವನ ಕಡೆ ದುಡ್ಡು ಕಬ್ಬು ಕಷ್ಟಿದೆ. ದುಡ್ಡೆಲ್ಲ ಏನ್ ತಗೊಂಡು ಹಂಗ ಮಾಡ್ತೇವೆ. ಕೈಡಿ ಹಿಡ್ಕೊಂಡ್ರು ದುಡ್ಡು ಕೂಡ ದುಡ್ಡು ಕೂಡ ಗುಬ್ಬಿ ದುಡ್ಡು ಕೂಡ ತಾ ತಾ ಪಾಪ ನೋಡಿ, ನಿಂಗೆ ಕುಡ್ದಿನ ಕಡೆ ನೋಡ್ತೇವೆ ತಕ. ತಾನ ಗುಬ್ಬಿ ತನ್ನ ಕೈಯಲ್ಲಿ ಹಿಡ್ಕೊಂಡಿರೋ ನೋಟನ್ನ ಯಾರಿಗೂ ಕೊಡೋದಕ್ಕೆ ರೆಡಿ ಇಲ್ಲ. ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಗುಬ್ಬಿಗೆ ಬಾಲ್ ಆಟ ಅಂದರೆ ತುಂಬ ಇಷ್ಟ. ಅದನ್ನು ಬಿಟ್ಟು ಯಾವುದೇ ಟಾಯ್ಸ್ ತಂದು ಕೊಟ್ಟರು ಕೂಡ ಅವನು ಅದನ್ನು 1-2 ಡೇ ಅಷ್ಟೇ ಅದನ್ನು ಆಟ ಆಡೋದು. ಅದರ ನಂತರ ಮತ್ತೆ ಅವನಿಗೆ ಹೊಸ ಟಾಯ್ನ ತಂದು ಕೊಡಬೇಕಾಗತ್ತೆ. ಆಲ್ಮೋಸ್ಟ್ ಹೊನ್ನಾವರ ರೀಚ್ ಆಗಿದ್ದೀವಿ ನಾವು. ಇಲ್ಲಿಂದ ಮುರುಡೇಶ್ವರ ಅಂದರೆ ಇನ್ನೂ ಸುಮಾರು ಹೋಗಬೇಕು. ಅಂದರೆ ಹತ್ತತ್ರ ಭಟ್ಕಳ ಹತ್ರ ಬರುತ್ತೆ ಇದು. ಗುಬ್ಬಿ ಸಾಕ್ಸ್ ತೆಗಿಬೇಡ, ಸಾಕ್ಸ್ ತೆಗಿಬೇಡವಾ. ಫೈನಲಿ ನಾವು ಮುರುಡೇಶ್ವರದ ಮಹಾದ್ವಾರದ ಹತ್ರ ಇದ್ದೀವಿ ಇವಾಗ. ಈ ಮುರುಡೇಶ್ವರದಲ್ಲಿರುವ ಶಿವನ ಪ್ರತಿಮೆ ವಿಶ್ವದ 2ನೇ ಅತಿ ಎತ್ತರದ ಶಿವನ ಪ್ರತಿಮೆ ಅಂತ ಹೇಳ್ತಾರೆ. ನೋಡ್ತಾ ಇದ್ದೀರಲ್ಲ, ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ, ಪ್ರವಾಸಕ್ಕಂತ ಕರ್ಕೊಂಡು ಬಂದಿದ್ದಾರೆ ಅನಿಸುತ್ತೆ. ಕಾರ್ ಪಾರ್ಕ್ ಮಾಡೋದಕ್ಕೂ ಪ್ಲೇಸ್ ಇಲ್ಲ, ಅಷ್ಟೊಂದು ಜಂಗುಳಿ ಇದೆ ನೋಡಿ. ಇದು ಮುರುಡೇಶ್ವರದ ಗೋಪುರ. ಇದನ್ನು ಮುರುಡೇಶ್ವರದ ರಾಜ ಅಂತಲೇ ಕರೀತಾರೆ. ಇದರಲ್ಲಿ 20 ಮಹಡಿಗಳಿವೆ ಅಂತ ಹೇಳ್ತಾರೆ. ಸೊ ಜನರು ಲಿಫ್ಟ್ಗಳನ್ನು ಬಳಸಿ ಈ ಗೋಪುರದ ಮೇಲ್ಭಾಗವನ್ನು ತಲುಪ್ಬೋದು. ನಮ್ಮ ಜೊತೆ ಮಗು ಕೂಡ ಇರೋದ್ರಿಂದ ನಾವು ಲಿಫ್ಟೆಲ್ಲ ಹತ್ತಿ ಮೇಲ್ಗಡೆಯಿಂದ ಪೂರ್ತಿ ಮುರುಡೇಶ್ವರನ ನೋಡೋದಕ್ಕೆ ಹೋಗಿಲ್ಲ.